ಈಗ ಎಲ್ಲರಲ್ಲಿ ಆಲಿಸ್ಕೊಂಡಾಗ ನಮ್ಮಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ಬದಲಾವಣೆಗಳು ಈ ಅಂದ್ರೆ ಒಂದು ವಾರದಿಂದಲೇ ಅಂತಲ್ಲ, ಒಂದು ವಾರದಿಂದ ನಾವು ತಿಳ್ಕೊಳ್ಳೋದೆಷ್ಟೋ ಇದೆ. ಇನ್ನೂ ಗೀತಾ ಮೇಡಮ್ ಅವರು ಹೇಳಿದಾಗೆ ಎಲ್ಲರಿಗೂ ಅನ್ಸೋದೇನು ಅಂದ್ರೆ ಇಷ್ಟ್ರವರೆಗೂ ನಾವೇನೋ ತಿಳ್ಕೊಂಡಿದ್ವಿ, ಏನೋ ಒಂದು ಯಾರೂ ಸಾಮಾನ್ಯರು ಮಾಡದೇ ಇರೋ ಒಂದು ಬೃಹತ್ ಕಾರ್ಯ ಮಾಡ್ತಿದೀವಿ, ನಮ್ಮನ್ನು ತೊಳಸ್ಕೊಂಡಿದ್ವಿ ಅನ್ಕೊಂಡಿದ್ವಿ. ಏನೂ ಇಲ್ಲ, ಇನ್ನೂ ಹೆಜ್ಜೆನೂ ಇಟ್ಟಿಲ್ಲ ಅಂತ. ಅದು ನಿಜ. ಸೊ ಹಾಗಾಗಿ ನಿನ್ನೆ ಹೇಳಿದ್ದು ಪ್ರಶ್ನೆ ಸರಿಯಾಗಿ ನಾನು ಅರ್ಥ ಮಾಡಿಸಿಲ್ವೇನೋ ಅಂತ ಅನ್ಕೊಂತಾ ಇದ್ದೀನಿ. ಪ್ರಶ್ನೆನೇ ಸರಿಯಾಗಿ ಕೇಳಿಲ್ವೇನೋ ಅಂತ. ಕಿವಿ ಕೇಳಿಸ್ಕೊಳ್ಳುತ್ತಾ ಅಂತ, ಕಣ್ಣು ನೋಡುತ್ತಾ ಅಂತ. ಹಾಗಾಗಿ ಈಗ ಹೌದು ಅನ್ನೋದು ಅರ್ಥ ಆಯ್ತಲ್ವಾ ಎಲ್ಲರಿಗೂ. ಕಣ್ಣಿಂದ ನೋಡ್ತಾ ಇದೀವಿ, ಕಿವಿಯಿಂದ ಆಲಿಸ್ಕೊಂತ ಇದೀವಿ, ಕೇಳಿಸ್ಕೊಂತಿದ್ವಿ, ಇರ್ಲಿ, ಆಲಿಸೋದೋ ಕೇಳಿಸೋದೋ ಇರ್ಲಿ, ಮಾಡ್ತಾ ಇದೀವಿ ಅಂತ. ಹಾಗಿದ್ರೆ ಈಗ ಕುರುಡ ಇಡ್ತಾನೆ, ಅವನಿಗೂ ಕಣ್ಣಿರುತ್ತಾ ಇಲ್ವಾ? ಕುರುಡನಿಗೆ ನೋಡ್ತಾನ? ನೋಡಲ್ಲ. ನಾವು ನೋಡ್ತೀವಿ. ಹಾಗಿದ್ರೆ ಕಣ್ಣೇ ನೋಡೋದಾದ್ರೆ ಅವನಿಗೂ ಕಣ್ಣಿದೆ, ಅವನಿಗೆ ಯಾಕೆ ಕಾಣ್ತಾ ಇಲ್ಲ? ಕಣ್ಣೇ ನೋಡ್ತಾ ಇದೀಯಾ? ಬಾಹ್ಯ ಇಂದ್ರಿಯ ನಮ್ದು ತೆರೆದಿದೆ, ಅವನ್ ಕಣ್ಣು ತೆರೆದಿಲ್ಲ. ಅವನ್ಗೆ ಕಣ್ಣು ತೆರೆದಿಲ್ಲ ಅಂದ್ರೆ ಅದು ಬಾಹಿಕವಾಗಿ ಅವನ್ ಕ್ಲೋಸ್ ಆಗಿದೆ. ನಾವು ಕಣ್ಣು ಹೊರಗಡೆಯಿಂದ ನೋಡ್ತಿದೀವಿ, ನಾವು ಆಂತರಿಕವಾಗಿ ನೋಡೋದೇ ಬೇರೆ ಆಗಿರುತ್ತೆ. ಆಂತರಿಕದ್ದು ಬಹಿರಂಗದ್ ಬೇಡ ಈಗ ಸದ್ಯಕ್ಕೆ. ಕಣ್ಣೇ ನೋಡ್ತಾ ಇದೀಯಾ ಅಂತ, ಕಣ್ಣಿಂದಲೇ, ಕೇವಲ ಕಣ್ಣೇ ಮಾತ್ರ ಇದ್ರೇನೆ ನೋಡಕ್ಕೆ ಸಾಧ್ಯನಾ ಅಂತ. ಅದೇ 100% ಅಂತ ನೋಡೋದಕ್ಕೆ 100% ಕಣ್ಣೇನಾ ಅಂತ ಅಲ್ಲ. ಮತ್ತೆ ಇನ್ನೇನಿರಬಹುದು? ಪದ ಉಪಯೋಗಿಸ್ತೀವಿ ಮೇಡಮ್, ಮೈಯೆಲ್ಲ ಕಣ್ಣಾಗಿ ನೋಡು ಅಂತ ಹೇಳ್ತೀವಿ. ಮೈ ತುಂಬಾ ಕಣ್ಣಿರಲ್ಲ, ಆದ್ರೆ ಜಾಗೃತಿ ಅರಿವಿಂದ ನೋಡು ಅಂತ ಹೇಳ್ತೀವಿ ನಾವು. ನೋಡು ಅಂತ, ಅದು ಮನಸ್ಸಿಂದ ಅಂತ ಹಾಕಿದ್ರು, ಮನಸ್ಸಿಂದ ಅಂತ ಹೇಳ್ತಿದ್ದಾರೆ ಜ್ಯೋತಿ ಮೇಡಮ್ ಅವರು. ಅಲ್ಲ, ಈಗ ಕುರುಡನ್ಗೂ ಮನಸ್ಸಿರುತ್ತಲ್ವಾ? ಆತ್ಮದಿಂದ ನೋಡ್ತೀವಲ್ಲ ಮೇಡಮ್. ಆತ್ಮದಿಂದ. ಯಾಕಂದ್ರೆ ನೋಡೋನ್ ಯಾರು ಅಂತ ಎಷ್ಟು, ಯಾಕಂದ್ರೆ ಹರಿಶಂಕರ್ ಸರ್ ತುಂಬಾ ಇದ್ರ ಬಗ್ಗೆ ಕ್ಲಾಸ್ ತಗೊಂಡಿದ್ದಾರೆ. ಅಲ್ಲಿ ಯಾರು ಇರ್ತಾರೆ ಅಂತ ಗೊತ್ತಿಲ್ಲ, ನೋಡೋನೇ ಇರ್ತಾನೆ. ಸಿಯರ್ ಡೂಯರ್ ಅದ ಹೇಳ್ತಾ ಇದ್ರು ನನ್ಗೆ. ಈಗ ಒಂದ್ ವರ್ಷದ ಕೆಳಗಡೆ ಕ್ಲಾಸ್ ಆಗಿತ್ತದು, ಅದು ರಿಕಾಲ್ ಆಗ್ತಾ ಇದೆ ನನಗೆ ಒಂದೊಂದೇ. ಆತ್ಮನಿಂದ ನಂದೇನಂದ್ರೆ ಅರಿವಿನಿಂದ, ಜ್ಞಾನದಿಂದ, ಜಾಗೃತಿಯಿಂದ ನೋಡೋದು ಅಂತ. ಕಣ್ಣೇ ಅಲ್ಲ, ನೋಡೋದು ಅಂತ. ಆಯ್ತು. ಇನ್ನ ಸ್ವಲ್ಪ ಹಿಂದಕ್ಕೆ ಹೋಗ್ತಾ ಇದೀವಿ ನೋಡಿ, ಅಲ್ವಾ? ಸೊ ಹಾಗಾಗಿ ಈಗ ಕೇಳಿಸ್ಕೊಳ್ಳೋದು ಅಷ್ಟೇ. ಕಿವಿನೇ ಕೇಳಿಸ್ಕೊಳ್ಳೋಂಗಿದ್ರೆ ಕಿವುಡರು ಇರ್ತಾರಲ್ವಾ, ಅವ್ರಿಗೂ ನಮ್ ತರ 2 ಕಿವಿಗಳು ಇರುತ್ತೆ, ಆದ್ರೆ ಅವ್ರಿಗೆ ಆಗ್ತಿದೀಯಾ? ಹಾಗಿದ್ರೆ ಯಾವ್ದು ಕೇಳಿಸ್ಕೊಂತ ಇರೋದು? ಯಾವ್ದು ಇರೋದ್ರಿಂದ? ಆತ್ಮ ಚೈತನ್ಯ ಅವನಲ್ಲೂ ಇರುತ್ತಲ್ಲ ಇರುತ್ತೆ. ಆದ್ರೆ ಅದು ಅದು ಏನೋ ಪ್ರಕೃತಿ ಗೊತ್ತಿಲ್ಲ. ಅದು ನೀವು ಅದಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಾನು ಹೇಳಕ್ಕಾಗ್ತಾ ಇಲ್ಲ ಏನು ಅಂತ. ಇರ್ಲಿ ಇದೆ ಅಲ್ವಾ, ಚಿಂತನ ಮಂಥನ ಅಂದ್ರೆ ಇದೆ, ಗೊತ್ತಿರುತ್ತೆ ನಮ್ಗೆ. ಆದ್ರೆ ಹೌದಲ್ವಾ ಅನ್ಸುತ್ತೆ, ಹೌದೋ ಅಲ್ವಾ ಅನ್ಕೊಂಡಿರ್ತೀವಿ ಅಷ್ಟೇ. ಆದ್ರೆ ಇಂದ್ರಿಯಗಳೇ ನೋಡೋದಿಲ್ಲ, ಇಂದ್ರಿಯಗಳೇ ಕೆಲಸ ಮಾಡೋದಿಲ್ಲ. ಅವಿದ್ದಕ್ ಮಾತ್ರಕ್ಕೆ ಇಲ್ಲ, ಆಗಲ್ಲ. ಆದ್ರೆ ಹಿಂದೆ ನಮ್ಗೆ ಶಕ್ತಿ, ಚೈತನ್ಯ ಶಕ್ತಿ ಅಂತ ಕೇಳಿದ್ವಿ. ಆತ್ಮ ಅಂದ್ರೆ ನಾವು ಯಾವ್ದು 3 ಸೇರಿದ್ರೆ ಆತ್ಮ ಅಂತ ನೋಡಿದ್ವಿ? ಚೈತನ್ಯ ಶಕ್ತಿ, ವಿವೇಕ, ಪ್ರಜ್ಞೆ, ವಿವೇಕ ಅಂತ ನೋಡಿದ್ವಲ್ವಾ? ಸೊ ಹಾಗಾಗಿ ಅವಿದ್ರೇನೆ ನಮ್ಗೆ, ನಮ್ಮಲ್ಲಿ ಆ ಆತ್ಮಶಕ್ತಿ, ಚೈತನ್ಯ ಶಕ್ತಿ ಇರೋದು ಮೂಲಕ ಕಣ್ಣಿಂದ ನಾವು ಕಾಣ್ತಾ ಇದೀವಿ ಅಷ್ಟೇ. ಕಣ್ಣೆ, ಈ ಫಿಸಿಕಲ್ ಐ ಅಂದ್ರೆ ಈ ಚರ್ಮ ಚಕ್ಷು ಮಾತ್ರನೇ ನೋಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಹಿಂದೆ ನಮ್ಗೆ ಒಂದು ಶಕ್ತಿ ಇದೆ, ಚೈತನ್ಯ ಶಕ್ತಿ ಅನ್ನೋದಿದೆ.
ಆ ಶಕ್ತಿ ಇರೋದ್ರಿಂದ ಇದ್ರ ಮೂಲಕ ನೋಡ್ತಿದೀವಿ ಅಷ್ಟೆ. ಕೇವಲ ನಮ್ಮ ಎಲ್ಲ ಕೆಲಸಗಳು ಅಷ್ಟೇ ನಮಗೆ ಆತ್ಮದಿಂದ, ಆತ್ಮಶಕ್ತಿಯಿಂದ, ಚೈತನ್ಯದಿಂದ, ಆ ವಿವೇಕದಿಂದ, ಪ್ರಜ್ಞೆಯಿಂದ ನಮಗೆ ಅದು ಮೂಲ. ಮೊನ್ನೆ ನಾವು ನೋಡಿದ್ವಲ್ಲ, ಚೈತನ್ಯಕ್ಕೂ ಶಕ್ತಿಗೂ ವ್ಯತ್ಯಾಸ ನೋಡಿದ್ವಲ್ಲ. ಹಾಗಾಗಿ ಆ ಮೂಲ ಇರೋದ್ರಿಂದ, ಆತ್ಮ ಅಂದ್ರೆ ನಮ್ಗೆ ಅರ್ಥ ಆಗ್ತಿಲ್ಲ, ಇರ್ಲಿ ಏನೋ ಒಂದು ಇದೆ, ಅದಿದ್ರೆ ಇದು ನಡೀತಾ ಇದೆ ಅನ್ನೋದಂತೂ ಅರ್ಥ ಆಗ್ತಿದ್ಯಾ? ಸೊ ಆ ಒಂದು ಶಕ್ತಿ ಇರೋದು, ಆ ಶಕ್ತಿಯನ್ನ ಕಣ್ಣು ಮೂಲಕ ಅದು ಪಾಸ್ ಆನ್ ಆಗೋದ್ರಿಂದ ಕಣ್ಣು ನೋಡ್ತಾ ಇದೆ, ಹೌದಾ? ಅದೇ ಕಣ್ಣಿಲ್ಲ, ಕಣ್ಣಿರುತ್ತೆ ಅಂದ್ರೆ ಈ ಚರ್ಮಚಕ್ಷುಗಳಿರುತ್ತೆ, ಅವ್ನು ನೋಡಕ್ಕಾಗ್ತಿಲ್ಲ ಅಂದ್ರೆ ಈ ಇಂದ್ರಿಯಗಳಿಗೆ, ಈ ಪಾರ್ಟ್ಸ್ಗೆ ಆ ಒಂದು ಎನರ್ಜಿ ಸಪ್ಲೈ ಆದರೂ ಸಹ ಇಲ್ಲಿಂದ ಹೊರಗಡೆ ಬರಕ್ಕಾಗ್ತಿಲ್ಲ, ಇದ್ರ ಕೆಲಸ ಮಾಡಕ್ಕೆ ಸ್ಟಾಪ್ ಆಗಿದೆ ಅಂತ. ಈಗ ಉದಾಹರಣೆ ನಾವು ನೋಡೋದಾದ್ರೆ, ಈಗ ಇಂಟರ್ನೆಟ್ ಇದೆ ಅಲ್ವಾ, ಅದಿರೋದ್ರಿಂದನೇ ಜಾಯಿನ್ ಆಗಿದ್ದೀವಿ. ಆದ್ರೆ ಜಾಯಿನ್ ಆಗಕ್ಕೆ ನಮಗೆ ಒಂದು ಪಾಸ್ವರ್ಡು ಇದೆಲ್ಲ ಲಿಂಕು ಬೇಕು. ಈಗ ಈ ಝೂಮ್ ವೇದಿಕೆಯಲ್ಲಿ ನಾವು ಜಾಯಿನ್ ಆಗಕ್ಕೆ ಇಲ್ಲಿ ಯಾವುದು ಮೀಡಿಯಾ ನಮಗೆ ಲಿಂಕ್ ಅಲ್ವಾ ಜಾಯಿನ್ ಆಗಕ್ಕೆ ಈ ಝೂಮ್ ಸೆಷನ್ ಅಲ್ಲಿ. ಆದ್ರೆ ನಮ್ಗೆ ಇಂಟರ್ನೆಟ್ ಅನ್ನೋದು ಕಾಣುತ್ತಾ? ಅದು ಮೂಲ ಅಂತ ನಾವು ಗ್ರಹಿಸ್ತೀವ? ನಾವು ಜಾಯಿನ್ ಆವಾಗ ಏನ್ ಮಾಡ್ತೀವಿ? ಅಲ್ಲಿ ಲಿಂಕ್ ಒತ್ತುತ್ತೀವಿ, ಇಲ್ಲ ನಮ್ಗೆ ID ನೆನಪಿದ್ರೆ ಅದನ್ನ ನೋಡ್ತೀವಿ. ಜಾಯಿನ್ ಆದಾಗ PMC ಕನ್ನಡ ರೂಢಿ ಆದಾಗ ಅದು ಮಾಡ್ತೀವಿ, ಪಾಸ್ವರ್ಡ್ ಏನು ಅನ್ನೋದು ಟೈಪ್ ಮಾಡ್ತೀವಿ, ಜಾಯಿನ್ ಆಗ್ತೀವಿ. ಆದ್ರೆ ಇದಕ್ಕೆ ನಾವು ಜಾಯಿನ್ ಆಗಕ್ಕೆ ನನಗೆ ಐಡಿನೂ ಗೊತ್ತಿದೆ, ಪಾಸ್ವರ್ಡು ಗೊತ್ತಿದೆ, ಆದ್ರೆ ಇಂಟರ್ನೆಟ್ ಇಲ್ಲ ಅಂದ್ರೆ ಜಾಯಿನ್ ಆಗಕ್ಕಾಗತ್ತಾ? ಈಗ ನಾವು ಝೂಮ್ ಸೆಷನ್ ಅಲ್ಲಿ ಜಾಯಿನ್ ಆಗಿರೋದು ಯಾವ್ದ್ರಿಂದ ಜಾಯಿನ್ ಆಗಿದ್ದೀವಿ? ಇಂಟರ್ನೆಟ್ ಮೂಲಕ. ಇಂಟರ್ನೆಟ್ ಇರಬೇಕು, ಕೇವಲ ಇಂಟರ್ನೆಟ್ ಇದೆ, ಪವರ್ ಕೂಡ ಇರಬೇಕು. ಅಲ್ಲ, ಈಗ ಇಂಟರ್ನೆಟ್ ಸ್ಟ್ರಾಂಗ್ ಇದೆ, ನಮ್ಗೇನ್ ಫ್ಲಕ್ಚುಯೇಷನ್ ಇಲ್ಲ. ನನಗೆ ಪಾಸ್ವರ್ಡ್ ಗೊತ್ತಿಲ್ಲ, ಐಡಿನೂ ಗೊತ್ತಿಲ್ಲ, ಜಾಯಿನ್ ಆಗಕ್ಕಾಗತ್ತಾ? ಇಲ್ಲ, ಎರಡೂ ಇರಬೇಕಲ್ವಾ? ಸೊ ಹಾಗಾಗಿ ಯಾವ್ದಾದ್ರೂ ಒಂದು ಮೈನಸ್ ಆದ್ರೂ ಜಾಯಿನ್ ಆಗಕ್ಕಾಗೋದಿಲ್ಲ. ಅದೇ ತರಹ ನಮ್ಮಲ್ಲಿ ಅದಕ್ಕೆ ಚೈತನ್ಯ ಶಕ್ತಿ ಎರಡು ಅಂತ ಹೇಳಿದ್ದು. ಆ ಚೈತನ್ಯ ಶಕ್ತಿ ಅನ್ನೋದು ಅದು ಕಾರ್ಯರೂಪಕ್ಕೆ ಬರಬೇಕು ಅಂದ್ರೆ ನಮಗೆ ಇಂದ್ರಿಯಗಳು ಬೇಕು, ಟೂಲ್ಸ್ ಇವೆಲ್ಲ. ನಮ್ಮ ಆರ್ಗನ್ಸ್ ಅನ್ನೋದು ಟೂಲ್ಸ್. ಆ ಶಕ್ತಿ ಕೆಲಸ ಮಾಡೋದಕ್ಕೆ ಯಾವ್ದಾದ್ರು ಒಂದು ಮೀಡಿಯಾ ಬೇಕಲ್ವಾ, ಯಾವುದೋ ಒಂದು ಮೂಲಕ ಮಾಡ್ಬೇಕಲ್ವಾ? ಸೊ ಆ ಶಕ್ತಿನೂ ಇರಬೇಕು, ಈ ಒಂದು ಆರ್ಗನೂ ಇರಬೇಕು, ಇಂದ್ರಿಯವೂ ಇರಬೇಕಾಗುತ್ತೆ. ಎರಡೂ ಇದ್ದಾಗಲೇ ಕೆಲಸ ಆಗೋದು ಅಲ್ವಾ? ಕುರುಡನ್ಗೆ ಚೈತನ್ಯ ಶಕ್ತಿ ಇದೆ, ಆತ್ಮ ಇದೆ, ಆದರೆ ಪಾಸ್ವರ್ಡ್ ಗೊತ್ತಿಲ್ಲ, ಝೂಮ್ ID ಗೊತ್ತಿಲ್ಲ ಅಂದ್ರೆ ಝೂಮ್ ಸೆಷನ್ ಜಾಯಿನ್ ಆಗಕ್ಕಾಗಲ್ಲ, ಇಂಟರ್ನೆಟ್ ಕನೆಕ್ಷನ್ ಇದ್ರು, ಪವರ್ ಇದ್ರು ಅಲ್ವಾ? ಅದೇ ತರಹ ಪ್ರತಿಯೊಂದು ನಮ್ಮ ಕೆಲಸ ಕಾರ್ಯಗಳು ಆಗ್ತಾ ಇರೋದು ಆ ಚೈತನ್ಯ ಶಕ್ತಿಯ ಅದು ಇರೋದ್ರಿಂದ, ಆತ್ಮ ಅನ್ನೋದು ನಮ್ಮ ದೇಹದಲ್ಲಿ ಇರೋದ್ರಿಂದ ಈ ಎಲ್ಲವೂ ಕೆಲಸಗಳು ಆಗ್ತಾ ಇದೆ. ಇಂದ್ರಿಯಗಳ ಮೂಲಕ, ಮನಸ್ಸಿನ ಮೂಲಕ ಎಲ್ಲ ನಡೀತಾ ಇದೆ. ಹಾಗಾಗಿ ಇದು ಯಾಕೆ ತಿಳ್ಕೋಬೇಕು ಇವತ್ತು, ಯಾಕೆ ನಾವು ಗಮನ ಕೊಡಬೇಕು ಅಂತಂದಿದ್ದು ಅಂದ್ರೆ, ನಾವೇನ್ ಮಾಡ್ತೀವಿ, ಯಾವಾಗ್ಲೂ ನಾನು ಮಾಡಿದೆ ಅಂತ ಹೇಳ್ತೀವ ಇಲ್ವಾ? ನಾನು ಕೇಳಿಸ್ಕೊಂಡೆ, ನಾನು ನೋಡಿದೆ ಅಂತೀವಿ. ಆದ್ರೆ ನೋಡ್ತಾ ಇರೋರು ಯಾರು? ನಾನು ಅನ್ನೋ ಈ ಫಿಸಿಕಲ್ ದೇಹನ ನಾವು ಪ್ರಾರಂಭದಿಂದ ದೇಹಿ ಅನ್ನೋದು ನೋಡಿದ್ವಿ. ಎರಡನೇ ದಿನ, ಫಸ್ಟ್ ದಿನ ಪ್ರೇಮ್ನಾಥ್ ಸಾರು ಶಿವ ಶವ ಅನ್ನೋದು ಹೇಳಿದ್ರು ಅಲ್ವಾ? ಹಾಗಾಗಿ ನಮ್ಮಲ್ಲಿ ಎರಡೂ ಇರಬೇಕು, ಸಾಫ್ಟ್ವೇರ್ ಹಾರ್ಡ್ವೇರ್ ಎರಡೂ ಇದೆ ಅಲ್ವಾ? ಹಾಗಾಗಿ ಆ ಒಂದು ಚೈತನ್ಯ ಶಕ್ತಿ ಇರೋದರಿಂದಲೇ ನಾವು ಇದು ಮಾಡೋದಕ್ಕೆ ಸಾಧ್ಯ ಆಗ್ತಿದೆ. ಇದು ಕಾರ್ಯರೂಪಕ್ಕೆ ಬರೋದಕ್ಕೆ ಕೆಲಸ, ಅದಕ್ಕೆ ನಾವು ಮಾಧವನ ಲಕ್ಷಣದಲ್ಲಿ ಒಂದು ನೋಡಿದೀವಿ, ನಿಷ್ಕ್ರಿಯ ಅನ್ನೋದು ನೆನಪಿದೆಯಾ? ಮಾಧವನ ಲಕ್ಷಣದಲ್ಲಿ ಅದಕ್ಕೆ ಉದಾಹರಣೆಯನ್ನು ನೋಡಿದ್ವಿ. ಯಾವುದಾದ್ರೂ ಫಂಕ್ಷನ್ ಇಂಥ ಸಮಯದಲ್ಲಿ ನಮ್ಮ ಮನೆ ಹಿರಿಯರಿದ್ದಾಗ ಅವ್ರು ಏನೂ ಕೆಲಸ ಮಾಡಲ್ಲ, ಅವ್ರ ಪ್ರೆಸೆನ್ಸ್ ಇಂದಲೇ ನಡೆಯುತ್ತೆ ಅನ್ನೋದು ಉದಾಹರಣೆ ನೋಡಿದ್ವಿ. ಅಂದ್ರೆ ನಮ್ಮಲ್ಲಿರ್ತಕ್ಕಂತಹ ಆತ್ಮ ಅನ್ನೋದು ಏನೂ ಕೆಲಸ ಮಾಡೋದಿಲ್ಲ. ಆದ್ರೆ ಅದಿಲ್ಲ ಅಂದ್ರೆ ಇದು ಶವ. ಕಣ್ಣಿದ್ರೂ ಸಹ ಚೆನ್ನಾಗಿ, ಕಣ್ಣಿದ್ರೂ ಸಹ ಹೆಲ್ದಿ ಆಗಿದ್ರೂ ಸಹ ನೋಡೋದಿಲ್ಲ. ಕಿವಿಗಳು ಚೆನ್ನಾಗಿ ಕೆಲಸ ಮಾಡ್ತಿದ್ರು, ಮಂದ ಆಗಿಲ್ಲ, ಆದ್ರೂ ಸಹ
ಆ ಒಂದು ಆತ್ಮ ಇಲ್ಲ ಅಂದರೆ ಇದು ಕೆಲಸ ಮಾಡೋದಿಲ್ಲ. ಹೌದಾ ಅಲ್ವಾ? ಹಾಗಾಗಿ ಈ ದೇಹ ನಡೀತಿರೋದು ಯಾವುದರಿಂದ? ದೇಹಿಯಿಂದ ಅಲ್ವಾ? ಹಾಗಾಗಿ ಇದನ್ನ ಮನವರಿಕೆ ನಮ್ಗೆ ಯಾವಾಗಲೂ ಇದ್ದಾಗ ನಾನು 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 ಅಂತ ಹೇಳ್ತಿರ್ತೀವಲ್ವಾ ಎಲ್ಲದರಲ್ಲೂ. ಯಾವುದರನ್ನ ಐಡೆಂಟಿಫೈ ಮಾಡಿ ನಾನು 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 ಅಂತ ಹೇಳ್ತಿರ್ತೀವಿ? ಈ ಬಾಡಿಯನ್ನೇ ಅಲ್ವಾ? ನಾನು ಅಂದರೆ ಸಂಧ್ಯಾ ವೆಂಕಟೇಶ್ ಅಂತಲೋ, ನಾನು ಅಂತಲೇ ಗೀತಾ ವಿಶ್ವ ಅಂತಲೋ ಅಲ್ವಾ? ಈ ಥರ ಸುನೀತಾ ಮೇಡಮ್ ಅಂತಲೋ, ಈ ಥರ ನಮ್ಮ ನಮ್ಮ ಹೆಸರುಗಳಿಗೆ ನಾನು ಅಂದ್ಕೊಂಡ್ಬಿಟ್ಟಿದ್ವಿ, ಸೀಮಿತ ಮಾಡ್ಕೊಂಡು ಬಿಟ್ಟಿದ್ವಿ. ಹಾಗಿದ್ರೆ ಈ ನಾನು ಅನ್ನೋದು ಬದಲಾಗದೇ ಇರೋದು ಯಾವುದು? ನಾನುನೇ ಅಲ್ವಾ? ಈ ದೇಹ ಬದಲಾಗ್ತಾ ಇದೆ, ನಮ್ಮ ಕೆಲಸ ಕಾರ್ಯಗಳು ಬದಲಾಗ್ತಾ ಇದೆ. ನಾವು ಹಿಂದೆ 3-4 ವರ್ಷದ ಹಿಂದೆ ಏನ್ ಮಾಡ್ತಿದ್ವೋ ಅದು ಮಾಡ್ತಿದೀವ? ಬದಲಾಗಿದೆ, ಹೌದಲ್ವಾ? ನಾನು 10 ವರ್ಷದ ಹಿಂದೆ ಹೇಗಿದ್ದೀನೋ ಹಾಗೇ ಇದ್ದೀನ ಇವಾಗ? ನಾವೆಲ್ಲರೂ ನಮ್ಮ ದೇಹವನ್ನು, ಬಾಡಿಯನ್ನು ನೋಡ್ಕೊಂಡ್ರು ಇಲ್ಲ, ಬದಲಾವಣೆಗಳು ಸಾಕಷ್ಟು ಆಗಿದೆ ಅಲ್ವಾ? ಆದ್ರೆ ನಾವು ಹುಟ್ಟಿದಾಗದಿಂದ ಇಲ್ಲಿವರೆಗೂ ನಾನು ನಾನು ಅನ್ನೋದೆಲ್ಲದಕ್ಕೂ ಬಳಸ್ತಿದ್ದೀನಿ ಅಲ್ಲ. ಆ ನಾನು ಪ್ಲೇಸಲ್ಲಿ ಬೇರೆ ಇನ್ನೇನಾದ್ರೂ ಬಳಸ್ತಿದೀವಾ? ಬಳಸ್ತಾ ಇದೀವಾ? ಹೇಳ್ಬೋದು ಯಾರಾದ್ರೂ? ಇಲ್ಲ. ಇಲ್ಲ. ಹಾಗಾಗಿ ನಾನು ಅಂದ್ರೆ ಆತ್ಮ ಅನ್ನೋದು ಇಲ್ಲಿ. ನಾವು ಜೀವನ ಮಾಡ್ತಿರೋದು ನಾನು ಅಂದ್ರೆ ದೇಹ ಭಾವದಿಂದ ಜೀವನ ಮಾಡ್ತಿದೀವಿ. ಆದ್ರೆ ಈ ದೇಹ, ನನ್ನಲ್ಲಿ ಮೊಬೈಲ್ ಇದೆ, ಸಾಫ್ಟ್, ಅದಕ್ಕೆ ಇಂಟರ್ನೆಟ್ ಇಲ್ಲ ಅಂದ್ರೆ ಕೆಲಸ ನಾವು ಜಾಯಿನ್ ಆಗಕ್ಕೆ ಇಲ್ಲಿ ಆಗೋದಿಲ್ಲ. ಅದೇ ತರಹ ಈ ದೇಹ ಇದೆ, ಈ ದೇಹಕ್ಕೆ ಯಾವ ಶಕ್ತಿಯಿಂದ ಈ ದೇಹ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೆ? ಆತ್ಮಶಕ್ತಿಯಿಂದ. ಆತ್ಮ ಇರೋದ್ರಿಂದ ಅದನ್ನೇ ಶಿವ ಅಂತ ಹೇಳಿದ್ದು ಮೊದಲನೇ ದಿನ. ಶವ ಆಗ್ಬಿಡುತ್ತೆ, ಈ ಆತ್ಮ ಹೋಯ್ತು, ಪ್ರಾಣ ಹೋಯ್ತು ಅನ್ನೋದು ನೋಡಿದ್ದೀವಲ್ವಾ ನಾವು ಫಸ್ಟ್ ದಿನ, 2ನೇ ದಿನ. ಹಾಗಾಗಿ ನೋಡ್ತಾ ಇರೋದು ಕಣ್ಣಲ್ಲ, ಆ ಶಕ್ತಿಯಿಂದ ಕಣ್ಣು ನೋಡ್ತಾ ಇದೆ ಅಷ್ಟೆ. ಕೇಳಿಸ್ಕೊಂತಿರೋದು ಕಿವಿ ಅಲ್ಲ, ಆತ್ಮಶಕ್ತಿಯಿಂದ, ಚೈತನ್ಯ ಶಕ್ತಿಯಿಂದ ಕಿವಿ ಕೆಲಸ ಮಾಡ್ತಾ ಇದೆ ಅನ್ನೋದು. ಪ್ರತಿಯೊಂದು ಕೆಲಸದಲ್ಲೂ ಆ ಒಂದು ಪ್ರಜ್ಞೆ ಅನ್ನೋದಿದ್ದಾಗ ಏನಾಗುತ್ತೆ ಅಂದ್ರೆ, ಏನು ನಮಗೆ ನಾನು ಅನ್ನೋ ಒಂದು ಬಾಡಿ ಕಾನ್ಷಿಯಸ್ ಅನ್ನೋದು ಕಡಿಮೆ ಆಗುತ್ತೆ ಅಂತ. ಆಗ್ಬೇಕಿರೋದು ಸತ್ಯ. ನಾವು ನಿನ್ನೆ ನೋಡಿದ್ವಲ್ವಾ ಸಾಧನೆ ಅಂದ್ರೆ ಏನು ಅನ್ನೋವಾಗ, ಸಾಧನೆ ಎಂದರೆ ಸತ್ಯದ ಜೊತೆಯಲ್ಲಿ ಇರುವುದು ಪ್ರತಿ ಕ್ಷಣ ಅಂತ ನೋಡಿದ್ವಿ. ಸತ್ಯ ಅಂದ್ರೆ ಏನು ಅಂದ್ರೆ ಶಾಶ್ವತವಾಗಿರೋದು ಅಂತ ನೋಡಿದ್ವಿ. ಅಂದ್ರೆ ಸಾಧನೆ ಅಂದ್ರೆ ಶಾಶ್ವತವಾಗಿರೋದ ಜೊತೆಯಲ್ಲಿ, ಅಂದ್ರೆ ಸತ್ಯದ ಜೊತೆಯಲ್ಲಿ ಪ್ರತಿ ಕ್ಷಣ ಇರುವುದು ಸಾಧನೆ ಅಂತ. ಹಾಗಾಗಿ ಹೀಗೆ ನಾವು ಮಾಡ್ತಿರೋದೇನು? ಪ್ರತಿದಿನ ಪ್ರತಿ ಕ್ಷಣ ನಾವು ಬೆಳಗ್ಗಿಂದ ರಾತ್ರಿವರೆಗೂ ಕೆಲಸ ಮಾಡ್ತಾನೆ ಇದ್ದೀವಿ. ಯಾವುದರ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದೀವಿ? ದೇಹ ಭಾವದಿಂದ ಕೆಲಸ ಮಾಡ್ತಿದ್ದೀವಾ, ಆತ್ಮ ಭಾವದಿಂದ ಕೆಲಸ ಮಾಡ್ತಿದ್ದೀವಾ ಅಂದಾಗ, ಹೀಗೆ ನಾವು ನೋಡಿರೋ ಒಂದು 2 ಉದಾಹರಣೆಗಳ ಮೂಲಕ ನಾವೇನು ಭಾವಿಸ್ತಿದ್ದೀವಿ? ನನ್ನ ಈ ಕಣ್ಣೇ ನೋಡ್ತಾ ಇದೆ, ಕಿವಿನೇ ಕೇಳಿಸ್ಕೊಳ್ಳೋ ಒಂದು ಕೆಲಸ ಮಾಡ್ತಿದೆ ಅಂದ್ರೆ ಇಂದ್ರಿಯಗಳೇ ಕೆಲಸ ಮಾಡ್ತಿರೋದೆ. ಈ ಇಂದ್ರಿಯಗಳು, ಈ ದೇಹವೇ ನಾನು ಅನ್ನೋ ಭಾವದಲ್ಲಿ ಇದ್ದೀವಿ. ಆದರೆ ಕೆಲಸ ಮಾಡ್ತಿರೋದು ಯಾವುದರಿಂದ? ಆತ್ಮದಿಂದ, ಆ ಚೈತನ್ಯ ಶಕ್ತಿಯಿಂದ, ಆ ಮೂಲ ಏನು ಪ್ರಜ್ಞೆ ಇದೆಯಲ್ಲ, ವಿವೇಕ ಇದೆಯಲ್ಲ, ಅದು ಕೆಲಸ ಈ ದೇಹದ ಮೂಲಕ ನಡೀತಿರೋದು. ಈ ಇಂದ್ರಿಯಗಳು, ಮನಸ್ಸು ಇದರ ಮೂಲಕ ನಡೀತಾ ಇರೋದ್ರಿಂದ ಈ ದೇಹ ಭಾವ ಕಡಿಮೆ ಆಗಬೇಕು ಅಂದರೆ ಇದು ನಮಗೆ ಪ್ರತಿ ಕ್ಷಣ ಶಾಶ್ವತವಾಗಿರೋದು ಯಾವುದು? ಕಣ್ಣು ಶಾಶ್ವತನಾ? ಕಿವಿ ಶಾಶ್ವತನಾ? ಇಲ್ಲ. ಶಾಶ್ವತವಾಗಿರುತ್ತಾ ಕಿವಿ, ಕಣ್ಣು? ಇಲ್ಲ. ಇಲ್ಲ, ಹೌದಲ್ವಾ? ಹಾಗಾಗಿ ಶಾಶ್ವತ ಸಾಧನೆ ಅಂದ್ರೆ ಏನು? ನಾವು ನೋಡಿದ್ದು ನಿನ್ನೆ ಶಾಶ್ವತದ ಜೊತೆಗಿರ್ತಕ್ಕಂಥದ್ದು. ಶಾಶ್ವತದ ಜೊತೆಯಲ್ಲಿ, ಅದು ಯಾವತ್ತೋ ಇಂಥ ಸಂದರ್ಭದಲ್ಲಿ 1 ಗಂಟೆ ದಿನಕ್ಕಲ್ಲ, ಪ್ರತಿ ಕ್ಷಣ ಅಂತ ನೋಡಿದ್ವಿ ಅಲ್ವಾ? ಅದು ಮರಿಬಾರದು ಅಂತ. ಪ್ರತಿ ಕ್ಷಣ ಶಾಶ್ವತದ ಜೊತೆಯಲ್ಲಿ ಇರುವುದೇ ಸಾಧನೆ ಅಂತ. ಆದರೆ ನಾವು ಇವಾಗ ಕಣ್ಣು ನೋಡ್ತಿದೆ, ಕಿವಿ ಕೇಳಿಸ್ಕೊಂತಿದೆ, ನನ್ನ ಮೂಗು ವಾಸನೆಯನ್ನ ಆಘ್ರಾಣಿಸ್ತಾ ಇದೆ, ನನ್ನ ಬಾಯಿ ರುಚಿ ನೋಡ್ತಾ ಇದೆ, ನನ್ನ ಚರ್ಮ ಸ್ಪರ್ಶ ಆಗ್ತಾ ಇದೆ ಅಂದಾಗ ನಾವು ಯಾವ ಭಾವದಲ್ಲಿ ಜೀವನ ಮಾಡ್ತಿದ್ದೀವಿ? ಸತ್ಯದಲ್ಲಿದ್ದೀವ? ಯಾವ ಸಾಧನೆಯಲ್ಲಿದ್ದೀವಿ? ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೋಬೇಕು. ಯಾವುದರಲ್ಲಿದ್ದೀವಿ?
ಸತ್ಯದ ಜೊತೆ ಇದ್ದೀವಿ. ಸತ್ಯದ ಜೊತೆಯಲ್ಲಿದ್ದೀವಾ? ಎಸ್ ಮ್ಯಾಮ್. ಅಲ್ಲ, ಈಗ ದೇಹ ಈ ಕಣ್ಣೇ ನೋಡ್ತಾ ಇದೆ ಅಂತಲ್ವಾ ನಾವು ಅನ್ಕೊಂತಾ ಇರೋದೀಗ, ಅರ್ಥ ಮಾಡ್ಕೊಂಡಿರೋದೀಗ ಎಲ್ರು ಹೇಳಿದ ಪ್ರಕಾರ. 100% ಮೇಡಮ್. ನಾವೀಗ ಈ ಇವಾಗ ಕೂಡ ನಾವು ಕುತ್ಕೊಂಡು ಇರೋದೇ ಹಂಗೇನೆ. ನಾನು ಹಂಗೇನೆ ಅಲ್ವಾ ದೇಹ ಭಾವದಿಂದನೇ ಕೂತಿರೋದು ನಾವೀಗ. ಕೂತಿದೀವಿ. ಆದರೆ ನಮ್ಮ ಕೆಲಸಗಳಲ್ಲಿ ಈ ದೇಹವನ್ನ ನಡೆಸ್ತಾ ಇರೋದು ಆತ್ಮ ಹೌದು. ಅಲ್ವಾ? ಅದಿಲ್ಲ ಅಂದ್ರೆ ಇಲ್ಲ. ಇಲ್ಲ. ಹಾಗಾಗಿ ಯಾರು ನಡೆಸ್ತಿರೋದು ಅಲ್ವಾ? ಚೈತನ್ಯ ಶಕ್ತಿನೇ ಆತ್ಮ ಅಲ್ವಾ? ಹ್ಮ್. ಸೊ ಹಾಗಾಗಿ ನಾವು ಮಾಧವರಾಗ್ಬೇಕು ಅಂದ್ರೆ ಬೇರೆ ಏನೋ ಒಂದು ಆಗ್ಬಿಡೋದು ಅಂತಲ್ಲ. ಈಗಿರೋ ಒಂದು ನಮ್ಮ ರೂಪ ಆಗ್ಬೋದು, ಮತ್ತೊಂದು ಆಗ್ಬೋದು, ಬೇರೆ ರೂಪಕ್ಕೆ ಬರ್ತೀವಿ ಅಂತಲ್ಲ. ಮಾಧವ ಅಂದ್ರೆ ಲಕ್ಷಣಗಳು ನೋಡಿದಿವಲ್ಲ, ಹ್ಮ್. ನಿಷ್ಕ್ರಿಯ, ನಿರಾಕಾರ ಅಂತ ನೋಡಿದಿವಲ್ವಾ ನಾವು. ಭೇದ ಭಾವ ಇರೋದಿಲ್ಲ ಅನ್ನೋದು. ಈಗ ನಾನೇ ಕೇಳಿಸ್ಕೊಂಡೆ ಅಂದಾಗ ಅಂದ್ರೆ ನನ್ನ ಈ ಕಿವಿನೇ ಕೇಳಿಸ್ಕೊಂತಾ ಇದೆ ಅನ್ನೋ ಭಾವನೆ ನಮ್ಮಲ್ಲಿ ಇದ್ದಾಗ, ಅಂದ್ರೆ ದೇಹ ಭಾವದಲ್ಲಿದ್ದಾಗ ಏನಾಗುತ್ತೆ, ನಾನು ಚೆನ್ನಾಗಿ ಕೇಳಿಸ್ಕೊಂಡೆ ಅಂತ ಬರುತ್ತಾ ಇಲ್ವಾ? ಇವ್ರು ಸರಿ ಏನೋ ಕೆಲವು ಮಿಸ್ ಮಾಡಿದ್ರು, ಕೇಳಿಸ್ಕೊಂಡಿಲ್ಲ, ಇವರು ಆಲಿಸಿಲ್ಲ ಅನ್ನೋದು ಬರುತ್ತಾ ಇಲ್ವಾ? ಭೇದ ಭಾವ ಇದ್ರೆ ಅವಾಗಲ್ಲಿ ಮಾಧವನ ಮಾನವನ ಮಾನವ. ಮಾನವ. ಹಾಗಾಗಿ ಇಲ್ಲಿ ನಾವು ತಿಳ್ಕೋಬೇಕಿರೋದು ಸಾಧನೆ ಅಂದ್ರೆ ಏನು ಅಂದ್ರೆ, ಏನೇ ನಡೀತಿದ್ರೂ ಸಹ ಈ ದೇಹದ ಮೂಲಕ ದೇಹಿ ಅಂದ್ರೆ ಆತ್ಮ ಅನ್ನೋದು ನಡೆಸ್ತಾ ಇದೆ ಅಂತ. ನಾನು ಅಂದ್ರೆ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ಈ ಇಂದ್ರಿಯಗಳು, ಮನಸ್ಸು, ಈ ಅಂಗಾಂಗಗಳಲ್ಲ. ಈ ಅಂಗಾಂಗಗಳು ನಡಿಬೇಕು ಅಂದ್ರೆ ಚೈತನ್ಯ ಶಕ್ತಿ ಇದ್ರೇನೆ, ಪ್ರಜ್ಞೆ ಇದ್ರೇನೆ, ವಿವೇಕ ಇದ್ರೇನೆ ಅಲ್ವಾ ಮಾಡೋದಕ್ಕಾಗೋದು. ಆ ಮೂಲ ಇಲ್ಲ ಅಂದ್ರೆ ಇವು ಕೆಲಸ ಮಾಡೋಕ್ಕಾಗುತ್ತಾ? ಇಲ್ಲ ಅನ್ನೋ ಒಂದು ಮನವರಿಕೆಯಿಂದ, ಆ ಒಂದು ಅರಿವಿನಿಂದ ನಾವು ಜೀವನ ಮಾಡುತ್ತಾ ಇದ್ರೆ ಅದೇ ಸಾಧನೆ ಅಂತ. ಈ ಕಡೆಯಿಂದ ಈ ಕಡೆ ಶಿಫ್ಟ್ ಆಗೋದಷ್ಟೆ. ಈಗ ನಾವು ಯಾವ ಭಾವನೆಯಲ್ಲಿದ್ದೀವಿ, ಈ ಒಂದು ನಮಗೆ ಕಣ್ಣಿಗೆ ಕಾಣ್ತಾ ಇರೋ ನಮ್ಮ ಆರ್ಗ್ಯಾನ್ಸು, ನಮ್ಮ ಮನಸ್ಸೇ ಕೆಲಸ ಮಾಡ್ತಿದೆ ಅನ್ನೋದು ಈ ಸ್ಥಿತಿಯಲ್ಲಿದ್ದಾಗ ನಾವು ದೇಹಭಾವದಲ್ಲಿರ್ತೀವಿ. ಇಲ್ಲ, ಈಗ ನೋಡಿ, ಹೆಣದಲ್ಲೂ ಎಲ್ಲವೂ ಇರುತ್ತಲ್ಲ, ಎಲ್ಲ ಆರ್ಗ್ಯಾನ್ಸ್ ಇರುತ್ತಲ್ಲ ಹೆಣಕ್ಕೂ. ಕಿವಿ, ಕಣ್ಣು, ಮೂಗು, ಬಾಯಿ ಎಲ್ಲವೂ ಇರುತ್ತಲ್ಲ. ಆದ್ರೆ ಅದು ಕೆಲಸ ಮಾಡುತ್ತಾ? ಅದು ಕೇಳಿಸ್ಕೊಳ್ಳುತ್ತಾ? ಅದಕ್ಕೆ ಹೆಣ ಅಂತೀವಿ. ಜಡವಸ್ತು ಹಾ, ಆಗಿರುತ್ತೆ ಅದು. ಹೌದೌದು, ಅದಕ್ಕೆ ಹೆಣ ಅಂತೀವಲ್ವಾ. ಹಾಗಿದ್ರೆ ಈ ದೇಹ ಮಾಡ್ತಿದೀಯಾ? ಈ ನೋಡೋದು, ಮಾಡೋದು ಕೆಲಸಗಳೆಲ್ಲ ಯಾವುದು ಮಾಡ್ತಿದೆ? ಚೈತನ್ಯ ಶಕ್ತಿ. ಹೌದಲ್ವಾ? ಹ್ಮ್. ಅದು ಯಾವಾಗ್ಲೂ ನಮಗೆ ಅರಿವಿನಲ್ಲಿ ಇರಬೇಕು ಅಂತ. ಆ ಅರಿವಿನಲ್ಲಿ ಇದ್ರೆ ನಾವು ಮಾಧವ, ಅರಿವಿನಲ್ಲಿ ಇಲ್ಲ ಅಂದ್ರೆ ಮಾಧವ, ಮನುಷ್ಯ, ಮಾನವ ಅಷ್ಟೇ. ಹ್ಮ್. ಹಾಗಾಗಿ ಮಾನವನಿಂದ ಮಾಧವ ಅಂದ್ರೆ ಪ್ರತಿ ಕ್ಷಣ ಇದರಲ್ಲಿ ಈ ಅರಿವಿನಲ್ಲಿ ಇರೋದಷ್ಟೇ. ಮಾಧವ ಅಂದ ತಕ್ಷಣ ಏನೋ ನಾವು ದೇವರು ಅಂತ ಒಂದು ಆಕಾರನೋ ಮತ್ತೊಂದೋ ಏನೋ ಒಂದು ಬಂದ್ಬಿಡುತ್ತೆ ನಮಗೆ. 2 ಕೊಂಬುಗಳು ಆ ಥರ ಏನಿಲ್ಲ, 4 ಕೈಗಳು ಅದಲ್ಲ. ಸತ್ಯ ಜೊತೆಯಲ್ಲಿರುವುದು. ಸತ್ಯ ಯಾವುದು? ಆತ್ಮನ, ದೇಹನ? ನಮ್ಮ ಕಣ್ಣೇ ನೋಡ್ತಾ ಇದ್ರೆ, ನನ್ನ ಕಿವಿನೇ ಅದೇ ಕೇಳಿಸ್ಕೊಳ್ಳೋಂಗಿದ್ರೆ, ಗೊಂಬೆಗೂ ಇರುತ್ತಲ್ವಾ? ನಾವು ಮಣ್ಣಿನಿಂದ ಮಾಡಿರ್ಬೋದು, ಪ್ಲಾಸ್ಟಿಕ್ ಇಂದ ಮಾಡಿರೋದಾಗ್ಬೋದು, ಮರದಿಂದ ಮಾಡಿರೋದಾಗ್ಬೋದು, ಇರುತ್ತಾ ಇಲ್ವಾ? ಗೊಂಬೆಗೂ ಕಣ್ಣಿರುತ್ತೆ, ಕಿವಿ ಇರುತ್ತೆ, ಬಾಯಿ ಇರುತ್ತೆ, ಕೈ ಇರುತ್ತೆ, ಕಾಲಿರುತ್ತೆ. ಆದ್ರೆ ಕಣ್ಣೇ ನೋಡಂಗಿದ್ರೆ ಅದು ನೋಡ್ಬೋದಿತ್ತಲ್ಲ, ಅದ್ಯಾಕೆ ನೋಡ್ತಿಲ್ಲ? ಯಾಕೆ ನೋಡ್ತಿಲ್ಲ ಅದು? ಇಲ್ಲಿ ನಾವು ಕನ್ಫರ್ಮ್ ಆಗ್ತಿದೀಯಾ ಇಲ್ವಾ? ಹೌದು. ಹೌದಲ್ವ? ಹ್ಮ್. ಆದ್ರೆ ಅದನ್ನ ಮರ್ತಿದೀವಿ ನಾವಷ್ಟೇ. ಅದು ನೆನಪಿಟ್ಕೊಂಡು ನಾವು ಜೀವನ ಮಾಡೋದು ಅಷ್ಟೇ ಮಾಧವ ಅಂದ್ರೆ. ಬೇರೆ ಇನ್ನೇನು ಅಲ್ಲ. ಅದು ನೆನಪಿನಲ್ಲಿ. ಅದು ಯಾವಾಗ? 1 ಗಂಟೆನಾ? ಇಲ್ಲ ಇಂಥ ನಮ್ಮಂತ ಲೈಕ್ ಮೈಂಡೆಡ್ ಅವರು, ಇದ್ರಿಗೆ ಸಂಬಂಧಪಟ್ಟಿರೋ ಆಸಕ್ತಿ ಇರೋರು, ಏನೋ ನಿರಂತರವಾಗಿ ನೆನ್ಸ್ಕೊಳ್ಳೋದು. ಮಂತನ ಚಿಂತನೆ ಮಾಡ್ತಿರೋರು ಮಾತ್ರನಾ? ಅಲ್ಲ. ನೆನ್ಸ್ಕೊಳ್ಳೋದು ಅಲ್ಲ, ಅದ್ರ ಜೊತೆಗೆ ಇರ್ಬೇಕು ನಾವು. ಸಾಧನೆ ಅಂದ್ರೆ ಏನ್ ಹೇಳಿದ್ವಿ ನಿನ್ನೆ? ಸತ್ಯದ ಜೊತೆ ಪ್ರತಿ ಕ್ಷಣ ಇರುವುದು ಅಂತಲ್ವಾ? ಕ್ಷಣ. ಪ್ರತಿ ಕ್ಷಣ ಸತ್ಯದ ಜೊತೆ ಅಂದ್ರೆ ಶಾಶ್ವತವಾಗಿರೋದು ಜೊತೆ. ಶಾಶ್ವತ ಯಾವುದು ಇಲ್ಲಿ? ಆತ್ಮ. ಆತ್ಮ. ಅಲ್ವಾ?
ಹ್ಮ್. ಸೊ ಹಾಗಾಗಿ ಆತ್ಮ ಅಂದ್ರೆ ಆ ಆತ್ಮ ಇರೋದ್ರಿಂದಾನೇ ಅಲ್ವಾ ಇವೆಲ್ಲವೂ ಕೆಲಸ ಮಾಡ್ತಿರೋದು. Yes. ಆತ್ಮ ಇಲ್ಲ ಅಂದ್ರೆ ಈಗ ಹೆಣಕ್ಕೂ ಎಲ್ಲವೂ ಇದೆ, ಕಣ್ಣು, ಕಿವಿ, ಮೂಗು, ಗೊಂಬೆಗೂ ಎಲ್ಲವೂ ಇದೆ, ಹೌದಲ್ವಾ? ಈಗ ಸ್ವಲ್ಪ ಮನಸ್ಸಿನ ಒಂದು ಬುದ್ಧಿವಂತಿಕೆ ಜಾಸ್ತಿಯಾಗಿ ನಡೆಯೋದು, ಒಂದು ಕೀ ಕೊಡೋದೋ ಸೆಲ್ ಹಾಕೋದೋ ಮಾಡಿದ್ರೆ ಸ್ವಲ್ಪ ಮಾಡಬಹುದು ಅದು, ಅಲ್ವಾ? ಕಣ್ಣಿಗೆ ನಮ್ಮನ್ನೇ ನೋಡ್ತಾ ಇರೋ ತರ, ಅಲ್ವಾ, ಮಹಾಯ್ ಅನ್ನೋ ತರ ಮಾತಾಡ್ಸೋದರ ಸ್ವಲ್ಪ ಮಟ್ಟಿಗೆ ಮಾಡ್ಬೋದು. ಆದ್ರೆ ನಾವು ಮಾಡ್ದಂಗೆ ಮಾಡುತ್ತಾ ಅದು? ಯಾವಾಗ್ಲೂ ಮಾಡೋದಿಲ್ಲ. ಯಾಕೆ? ಕಿವಿನೇ ಕೇಳಿಸ್ಕೊಳಂಗಿದ್ರೆ, ಕಣ್ಣೇ ನೋಡಂಗಿದ್ರೆ, ಬಾಯೇನೆ ಮಾತಾಡಂಗಿದ್ರೆ ಅದರಲ್ಲೂ ಇದೆಯಲ್ಲ, ಗೊಂಬೆಗೂ ಇದೆಯಲ್ಲ. ಹೆಣ ಬೇಡ, ಬಿಟ್ಬಿಡಿ. ಸರಿಯಾಗಿ ಹತ್ತಿರದಿಂದ ಬೈಯಕ್ ನೋಡಿರ್ತೀವೋ ಇಲ್ವೋ ಗೊತ್ತಿಲ್ಲ. ಆ ಗೊಂಬೆ ನೋಡಿರ್ತೀವ ಇಲ್ವಾ? ಚಿಕ್ಕ ವಯಸ್ಸಿಂದ ನೋಡಿರ್ತೀವಿ. ಗೊಂಬೆ ಇಟ್ಕೊಂಡು ಆಟ ಆಡ್ದಿರೋರು ಯಾರಾದ್ರೂ ಇದೀವಾ? ಎಲ್ಲರೂ ಆಟ ಆಡಿದ್ದೀವಿ. ನಾವು ಮರ್ತೋಗಿದ್ರು ಈಗ ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಳು ಯಾರಾದ್ರೂ ಇದ್ರೆ ಅಷ್ಟೇನ್ ಮರ್ತಿಲ್ಲ, ನಾವು ಗೊಂಬೆನ ಮರ್ತೋಗಿದ್ವಿ ಅನ್ನೋ ತರ ಏನಿಲ್ಲ, ಇದೆ. ಆದ್ರೆ ಆ ಗೊಂಬೆಯಲ್ಲೂ ಎಲ್ಲ ಅಂಗಾಂಗಗಳಿದೆ. ಆದ್ರೆ ಯಾವ್ದು ಕೆಲಸ ಮಾಡ್ತಿದೆ ಈಗ ನಮ್ಗೆ ಅರ್ಥ ಮನವರಿಕೆ ಆಗ್ಬೇಕಿರೋದು ಏನು ಅಂದ್ರೆ, ಈ ಕ್ಷಣದಲ್ಲಿ ಹೌದು ಅನ್ನೋದಲ್ಲ, ಒಳಕ್ಕೆ ನಾವು ಅದ್ರ ಬಗ್ಗೆ ಸ್ವಲ್ಪ ಆ ಕಡೆ ನಮ್ಮ ಪ್ರಜ್ಞೆ ಹೋಗ್ಬೇಕು. ಈಗ ಕಣ್ಣು, ಕಿವಿ, ಮೂಗೇನೆ ಕೆಲಸ ಮಾಡಂಗಿದ್ರೆ ಆ ಗೊಂಬೆನು ಯಾಕೆ ಮಾಡ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಯಾಕೆ ಮಾಡ್ತಾ ಇಲ್ಲ ಗೊಂಬೆ? ಅದಕ್ಕೆ ಆತ್ಮ ಇಲ್ಲ, ಜೀವಂತಿಕೆ ಇಲ್ಲ, ಅದಕ್ಕೆ ಜೀವ ಹೋಯ್ತು ಅಂತೀವಿ. ಹೌದು. ಅದು ಜೀವಂತವಾಗಿಲ್ಲ. ಏನು ಜೀವ ಅನ್ನೋ ಒಂದು ಚೈತನ್ಯ, ಶಕ್ತಿ, ಪ್ರಜ್ಞೆ, ವಿವೇಕ ಅಂತೀವಲ್ವಾ, ಜೀವಾತ್ಮ ಈ ದೇಹದಲ್ಲಿರೋದ್ರಿಂದ ಅದಕ್ಕೆ ಜೀವಾತ್ಮ ಅಂತೀವಿ, ಅಲ್ವಾ? ಸೊ ಆ ಒಂದು ಇಲ್ಲದೆ ಇರೋದ್ರಿಂದ ಅದು ಕೆಲಸ ಮಾಡ್ತಿಲ್ಲ ಗೊಂಬೆ, ಹೌದಲ್ವಾ? ನಾವು ಅಷ್ಟೇ ಆಗಲ್ವಾ? ಹಾಗಿದ್ರೆ ನಮ್ಮಲ್ಲಿನೂ ಕೆಲಸ ಮಾಡ್ತಿರೋದು ಯಾವುದು? ನಮ್ಮ ಕಣ್ಣ, ಕಿವಿನ ಯಾವ್ದು ಕೆಲಸ ಮಾಡ್ತಿದೆ? ಜೀವಾತ್ಮ. ಅಲ್ವಾ? ಹಾಗಾಗಿ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ಈ ದೇಹ ನಾನು ಅನ್ಕೊಂಡಿರೋ ನಾನಲ್ಲ. ಸುನೀತಾ ಮೇಡಮ್ ಅಲ್ವಾ, ಇನ್ನೊಬ್ಬರು ಸಂಧ್ಯಾ ಮೇಡಮ್, ಇನ್ನೊಬ್ಬರು, ಆ ನಾನು ಅಲ್ಲ. ಯಾವ ನಾನು ಕೆಲಸ ಮಾಡ್ತಿರೋದು? ಆತ್ಮ ಅನ್ನೋ ನಾನು. ನೋಡಿ, ಈ ನಾನುಗೆ ನಾವು ಚಿಕ್ಕ ವಯಸ್ಸಿಂದ ಹುಟ್ಟಿದಾಗದಿಂದ ನಾನು 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 ಅಂತ ಬಳಸ್ತೀವಿ ಸಾಯೋವರೆಗೂ. ಆ ನಾನು ಏನಾದ್ರೂ ಚೇಂಜ್ ಆಗುತ್ತಾ? ಅದು ಯಾವ ನಾನು? ನಾನು ಆತ್ಮ, ನಾನು ಆತ್ಮ ನಾನು. ಅದು ಸತ್ಯಸ್ವರ ಅದು ಅಂತ ಶಾಶ್ವತ, ಹೇಳಿದ್ರು ನಮ್ಗೆ. ಅಲ್ವಾ? ಹ್ಮ್. ಅದು ಶಾಶ್ವತ. ಶಾಶ್ವತ. ಇದು ಚೇಂಜ್ ಆಗ್ತಿರ್ತೀವಿ. ಚೇಂಜ್ ಆಗ್ತಿರುತ್ತೆ. ಇವಾಗ ಒಂದ್ ಹೆಸರಲ್ಲಿ ಕರೀತಾರೆ, ಇನ್ನು ಸ್ವಲ್ಪ ವಯಸ್ಸಾಯ್ತು ಮತ್ತೊಂದು ಹೆಸರಲ್ಲಿ ಕರೀತಾರೆ, ಇದೇ ದೇಹನೇ, ಹೌದು. ಅಲ್ವಾ? ಇನ್ನೂ ಸ್ವಲ್ಪ ದಿನಗಳಾಯ್ತು ಅಂದ್ರೆ ಅಜ್ಜಿ ಅಂತಾರೆ, ಇನ್ನೂ ಸ್ವಲ್ಪ ದಿನಗಳ ಹೋಯ್ತು ಅಂದ್ರೆ ಮುತ್ತಜ್ಜಿ ಅಂತಾರೆ, ಹೌದಲ್ವಾ? ಬದಲಾಗ್ತಿದೆ. ನಾನಾಗ್ ಬದಲಾಗ್ತಿದೀಯಾ? ಇಲ್ಲ. ಇಲ್ಲ. ಹಾಗಾಗಿ ಯಾವ ನಾನು? ಆತ್ಮ ಅನ್ನೋ ನಾನು ಅನ್ನೋದನ್ನ ಯಾವಾಗಲೂ ಆ ಒಂದು ಅರಿವಿನಿಂದ ಇದ್ದು ನಾವು ಜೀವನ ಮಾಡಿದ್ರೆ ಅದು ಸಾಧನೆ. ಅವಾಗ ಹೆಚ್ಚು 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 ಸಮಯ ಆಗ್ತಾ ಆಗ್ತಾ ಹೋದಾಗೆಲ್ಲ ಮಾಧವ ಆಗ್ತೀವಿ. ಈಗ ಆ ಥರ ನಾವು ಕೇಳಿಸ್ಕೊಂಡಿದ್ದೇ ಆಗ್ಬೋದು, ನೋಡಿದ್ದೇ ಆಗ್ಬೋದು, ಆ ಭಾವದಲ್ಲಿ ಇದ್ದು ಅಂದ್ರೆ ಆತ್ಮದ ನಾನು ಅನ್ನೋ ಒಂದು ಸ್ಥಿತಿ, ಆ ಐಡೆಂಟಿಟಿಯಲ್ಲಿ ಇದ್ದು ನಾವು ಮಾತಾಡೋದಾಗ್ಬೋದು, ಕೇಳಿಸ್ಕೊಳ್ಳೋದಾಗ್ಬೋದು, ಕೆಲಸಗಳು ಮಾಡೋದಾಗ್ಬೋದು, ಇದ್ದಾಗ ಭೇದ ಭಾವ ಇರುತ್ತಾ? ನಾನು ಜಾಸ್ತಿ ಕೆಲಸ ಮಾಡಿದೆ, ನಾನು ಕಡಿಮೆ ಮಾಡಿದೆ, ನಾನು ಹೆಚ್ಚು ಮಾತಾಡಿದೆ, ಇವ್ರು ಮಾತಾಡಲೇ ಇಲ್ಲ ಅನ್ನೋದು ಇರುತ್ತಾ? ಇಲ್ಲ. ಯಾಕೆ? ನಾವು ನೋಡಿದ್ವಿ, ಕಾನ್ಶಿಯಸ್ನೆಸ್, ಹ್ಯೂಮನ್ ಎಕ್ಸಿಸ್ಟೆನ್ಸ್ ಡಿಪೆಂಡ್ಸ್ ಅಪಾನ್ ಎಕ್ಸ್ಪ್ಲೋರಿಂಗ್ ಕಾನ್ಶಿಯಸ್ನೆಸ್ ಅಂತ ನೋಡಿದ್ವಿ ಅಲ್ವಾ? 2ನೇ ದಿನ. ಅಂದ್ರೆ ನಮ್ಮ ಪ್ರಜ್ಞಾ ಮಟ್ಟಕ್ಕೆ ಅನುಗುಣವಾಗಿ ನಾವು ಇರ್ತೀವಿ ಅನ್ನೋದು. ಯಾವ ಇದರಲ್ಲಿ ಇರ್ತೀವಿ? 100% ಫುಡ್ ಅಂದ್ರೆ ಅನ್ನಮಯ ಕೋಶ ಅನ್ನೋದು ನೋಡಿದೀವ ಇಲ್ವಾ ನಾವು? ಫುಲ್ ಆಫ್ ನಾಲೆಡ್ಜ್ ಅನ್ನೋದಂದ್ರೆ ನಮ್ಮ ಪ್ರಜ್ಞಾ ಶಕ್ತಿ ಅಂದ್ರೆ ಚೈತನ್ಯ, ವಿವೇಕತೆಗೆ ಅನುಗುಣವಾಗಿ ನಮ್ಮ ಕೆಲಸ ಕಾರ್ಯಗಳಲ್ಲಾಗ್ಬೋದು, ನಾವಿರೋ ಒಂದು ಸ್ಥಿತಿ ಅಲ್ಲಿ ವ್ಯತ್ಯಾಸಗಳು ಇರುತ್ತೆ ಅನ್ನೋ ಒಂದು ಜ್ಞಾನ ಇರುತ್ತೆ. ಯಾವಾಗ ನಾನು ಮಾಡ್ತಾ ಇದ್ದೀನಿ ಅನ್ನೋದಿದ್ದಾಗ, ಓ ನಾನು ಹಾಗೆ ಅಲ್ವಾ ಹಿಂದೆ ಇದ್ದಿದ್ದು, ಇವಾಗ ಸ್ವಲ್ಪ ನಾನು ಫಾಸ್ಟ್ ಆಗಿ ಮಾಡ್ತಾ ಇದ್ದೀನಿ ಕೆಲಸ ಅಂದ್ರೆ ಬಾಡಿ ಐಡೆಂಟಿಟಿಯಲ್ಲಿದ್ರೆ ಓ ನಾನು ಗ್ರೇಟ್ ಅನ್ನೋದು ಬರುತ್ತೆ, ಹೌದಲ್ವಾ? ಆತ್ಮ ಐಡೆಂಟಿಟಿಯಲ್ಲಿ ಇದ್ದಾಗ ಅದು ಬರುತ್ತಾ? ಅಲ್ಲಿ ನಮ್ಗೆ ಸತ್ಯ ಗೊತ್ತಾಯ್ತು ಅಲ್ವಾ? ಯಾವುದ್ರ ಆಧಾರದ ಮೇಲೆ ಯಾರು ಜೀವನ ಮಾಡ್ತಿದ್ದಾರೆ ಅಂದ್ರೆ ನಮ್ಮ ಪ್ರಜ್ಞಾ ಮಟ್ಟಕ್ಕೆ ಅನುಗುಣವಾಗಿ ನಾವು ಜೀವನ ಮಾಡ್ತಾ ಇದ್ದೀವಿ. ವಿವೇಕದಿಂದ ಇದ್ದೀವಿ ಅಂದ್ರೆ ನಾವು
ವಿಜ್ಞಾನಮಯ ಕೋಶದಲ್ಲಿದ್ದೀವಿ ಅಂತ ನೋಡಿದಿವಲ್ವಾ, ಫುಲ್ ಆಫ್ ನಾಲೆಡ್ಜ್ ಅನ್ನೋದು ನೋಡಿದ್ವಾ ಇಲ್ವಾ? ಮಯ ಅಂದ್ರೆ ಫುಲ್ ಅಂತ ನೋಡಿದ್ವಲ್ಲ. ಯಾರಾದ್ರೂ ಫುಡ್ಡಿ ಇರ್ತಾರೆ ತುಂಬಾ, ಅವ್ರು ನೋಡಿದಾಗ ನಾವು ಬಾಡಿ ಕಾನ್ಶಿಯಸ್ ಅಲ್ಲಿ ಇದ್ದಾಗ ಏನ್ ಮಾಡ್ತೀವಿ? ಅವ್ರನ್ನೇನ್ ಮಾತಾಡ್ತೀವಿ? ಯಾವ ತರ ಇರುತ್ತೆ? ಓ ಎಷ್ಟು ರೀತಿಯ ಇಲ್ಲಪ್ಪ, ಯಾವಾಗ್ಲೂ ತಿಂತಾನೆ ಇರ್ತಾನೆ, ಹ? ತಿಂಡಿ ಪೋ ಹ? ತಿಂಡಿ ಪೋತಿ ಅಲ್ವಾ? ತೆಲುಗುದಲ್ಲಿ ತಿಂಡಿ ಪೋತು ಅಂತೀವಿ, ಅದಂತೀವಿ, ಹೌದಾ ಅಲ್ವಾ? ಆದರೆ ನಮ್ಮ ಒಂದು ಕಾನ್ಶಿಯಸ್ ಅನ್ನೋದು ಆತ್ಮದ ಮಟ್ಟದಲ್ಲಿದ್ದಾಗ ನಾವೇನಂತೀವಿ ಅವನ್ನ? ಅವನ್ ಮಾಡೋದು ಅದೇ ಕೆಲ್ಸನೇ, ತಿಂಡಿಪೋತ ಫುಡ್ಡಿನೇ, ಅವನು ತಿಂತಾನೆ ಇರ್ತಾನೆ ಯಾವಾಗ್ಲೂ. ಆದ್ರೆ ನಾವು ಅವನ್ನ ಇವನು ಯಾವಾಗ್ಲೂ ತಿನ್ನೋನೆ ಅಂತ ಅಂತೀವ? ಫುಡ್ಡಿ ಇವನು ಅಂತ ಅಂತೀವ? ಇಲ್ಲ. ಯಾಕೆ? ಗೊತ್ತಿದೆ, ಒಬ್ಬೊಬ್ಬರ ಒಂದು ನಡವಳಿಕೆ ಆಗ್ಬೋದು, ಜೀವನ ಶೈಲಿ ಆಗ್ಬೋದು, ಅವರವರ ಪ್ರಜ್ಞಾ ಮಟ್ಟ, ಚೈತನ್ಯ ಶಕ್ತಿ, ವಿವೇಕದ ಮೇಲೆ ಜೀವನ ಇರುತ್ತೆ ಅನ್ನೋ ಒಂದು ಜ್ಞಾನ ಯಾವಾಗಿರುತ್ತೆ ನಮಗೆ? ಆತ್ಮದ ಜೊತೆಗೆ ಐಡೆಂಟಿಟಿಯಲ್ಲಿ, ನಾನು ಅಂದ್ರೆ ಆತ್ಮ ಅನ್ನೋದು ಅರಿವಿನಲ್ಲಿ ಇದ್ದಾಗ ನಮ್ಮ ದೃಷ್ಟಿಯಲ್ಲಿ ಭೇದ ಭಾವ ಇರೋದಿಲ್ಲ, ಹೌದಾ ಅಲ್ವಾ? ಇಲ್ಲ, ನಾವು ಬಾಡಿ ಕಾನ್ಶಿಯಸ್ ಅಲ್ಲಿ ಇದ್ದಾಗ ಏನಂತೀವಿ? ಅದನ್ನ ಎಲ್ಲ ಪಾಪ ಅಂತ ಹೇಳ್ತೀವಿ. ಭೇದ ಭಾವ ಬಂತ ಇಲ್ವಾ? ಈಗ ಮಾಧವನ ಲಕ್ಷಣ ಏನು? ಭೇದ ಭಾವ ಇಲ್ಲ, ನಿಷ್ಕ್ರಿಯ. ಅದಕ್ಕೆ ನೋಡಿ, ಕೆಲವರೆಲ್ಲ ಸ್ವಲ್ಪ ಎಲ್ಲ ಸಾಧನೆಯಲ್ಲಿ ಮುಂದುವರೆದವರೆಲ್ಲಾನು ನಾವು ಮಾಮೂಲಾಗಿ ಆ ಪದಗಳನ್ನ ಅವ್ರು ಮಾತಾಡಿರೋದನ್ನ ಮಾತಾಡ್ಬಿಡ್ತೀವಿ. ಆ ಸ್ಥಿತಿಯಲ್ಲಿ ಇದೆಯೋ ಗೊತ್ತಿಲ್ಲ. ಓ, ನಾನೇನ್ ಮಾಡ್ತಿಲ್ಲ, ನನ್ನ ಮೂಲಕ ನಡೀತಾ ಇದೆ ಅಂತೀವಿ, ಹೌದಾ ಅಲ್ವಾ? ಮೂಲಕ ಅಂದ್ರೆ ಏನು? ನಾನ್ಯಾರು, ನನ್ನ ಮೂಲಕ ಏನು ಆಗಿದ್ರೆ ಎರಡು ಒಂದೇ ಅಲ್ವಾ? ವ್ಯತ್ಯಾಸಗಳು ಗೊತ್ತಾಗ್ತಿದೆಯಲ್ಲ. ನಾವು ಬಳಸ್ತಿರ್ತೀವಿ ಪದಗಳು, ಆದ್ರೆ ಅದರ ಕಡೆ ಗಮನ ಕೊಡಬೇಕಷ್ಟೆ. ಆ ಗಮನ ಕೊಟ್ಟಾಗ ನಾನು ಬಾಡಿ ಕಾನ್ಶಿಯಸ್ ಅಲ್ಲಿದ್ದೀನ, ಗಾಡ್ ಕಾನ್ಶಿಯಸ್ ಅಲ್ಲಿದ್ದೀನ, ಅಂದ್ರೆ ಆತ್ಮ ಕಾನ್ಶಿಯಸ್ ಅಲ್ಲಿದ್ದೀನ. ಆತ್ಮ ಕಾನ್ಶಿಯಸ್ ಅಲ್ಲಿದ್ರೆ ಹೇಗಿರುತ್ತೆ? ಅದು ಸತ್ಯ, ನಿತ್ಯ, ಯಾವಾಗ್ಲೂ ಇರೋದು. ಅದಿರೋದ್ರಿಂದನೇ ಈ ಕೆಲಸ ಆಗ್ತಿರೋದು, ಈ ದೇಹ ಕೆಲಸ ಮಾಡ್ತಿರೋದು ಅನ್ನೋ ಒಂದು ಅರಿವು ಇದ್ದಾಗ ನಮಗೆ ಮಾಧವನ ಲಕ್ಷ್ಯಗಳು ಹೆಚ್ಚಾಗ್ತಾ ಹೋಗುತ್ತೆ. ಒನ್ನೆಸ್ ಬರುತ್ತೆ, ಈಕ್ವಾಲಿಟಿ ಇರುತ್ತೆ, ಭೇದ ಭಾವ ಇರೋದಿಲ್ಲ. ಅದೇ ನಾವು ಬಾಡಿ ಕಾನ್ಶಿಯಸ್ ಅಲ್ಲಿ ಇದ್ದಾಗ ಪ್ರತಿಯೊಂದೂನು ಆ ಒಂದು ಅವ್ರು ಏನ್ ಮಾಡ್ತಿದ್ದಾರೆ, ಯಾಕೆ ಇದು ಮರ್ತೋದ್ವಲ್ಲ. ಪ್ರತಿಯೊಬ್ಬರೂ ಜೀವನ ವಿಧಾನ ಯಾವ್ದ್ರ ಮೇಲೆ ಡಿಪೆಂಡ್ ಇರುತ್ತೆ ಅನ್ನೋದು ಡಿಪೆಂಡ್ಸ್ ಆನ್ ಕಾನ್ಶಿಯಸ್ ಲೆವೆಲ್ ಅನ್ನೋದು ಮರ್ತೋದ್ವಲ್ಲ, ಟ್ರೂತ್. ಅದಕ್ಕಾಗಿ ಅವರು ಮಾಡೋ ಕೆಲಸ ಕಾರ್ಯಗಳನ್ನ ನೋಡಿ ಅವರನ್ನ ಇಂಥವ್ರು ಅಂತವ್ರು ಅಂತ ಹೇಳ್ತಿದ್ವಿ, ಹೌದಲ್ವಾ? ಸೊ ಹಾಗಾಗಿ ಇಲ್ಲಿ ನಾವು ನೆನಪಿನಲ್ಲಿ ಇಟ್ಕೋಬೇಕಿರೋದೇನು ಅಂದ್ರೆ, ಏನೇ ಮಾಡ್ತಿದ್ರು ಸಹ ನಮ್ಮ ಇಂದ್ರಿಯಗಳೆಲ್ಲ ಮಾಡ್ತಾ ಇರೋದು, ಇಂದ್ರಿಯಗಳಿಗೆ ಆ ಶಕ್ತಿ ಬರ್ತಾ ಇದೆಯಲ್ಲ, ಅದು ಮಾಡ್ತಾ ಇರೋದು ಅನ್ನೋದು ನೆನಪಿನಲ್ಲಿ ಇರಬೇಕು ಅನ್ನೋದು ಇವತ್ತಿನ ಒಂದು ವಿಷಯ. ಮತ್ತೆ ಇನ್ನೊಂದು 2 ಟಾಕ್ಸ್ ನೋಡಿದ್ವಿ ನಾವು. ನಾವು ಸಂತೋಷದ ಸಂದರ್ಭದಲ್ಲಿ ಇದ್ದಾಗ ನಮ್ಮ ನಮ್ಮನ್ನು ನಾವು ಗಮನಿಸ್ಕೊಳ್ಳಿ. ಒಂದು ದುಃಖಕರವಾಗಿರೋದು, ಯಾವುದೋ ನಮ್ಗೆ ಇಷ್ಟ ಇಲ್ಲದಿರೋ ಸಂದರ್ಭದಲ್ಲಿ ಹೇಗೆ ನಮ್ಮ ಪ್ರತಿಕ್ರಿಯೆ ಇದೆ ಅನ್ನೋದನ್ನ, ಹೌದು, ಸ್ಪಷ್ಟತೆ ಕರೆಕ್ಟಾಗಿ ತಿಳ್ಕೋಬೇಕು. ಪ್ರತಿ ಕ್ಷಣದಲ್ಲೂ ಯಾವುದು ಕೆಲಸ ಮಾಡ್ತಿದೆ, ನಾನು ಯಾವ್ದು ಕೆಲಸ ಆಗ್ತಾ ಇದೆ ಅಂತ ನೋಡ್ತಾ ಇದ್ದೀನಿ. ಈಗ ದೇಹ ಕೆಲಸ ಮಾಡ್ತಿದೆ ಅಂತ ನಾವು ಅನ್ಕೊಂತಿರೋದು ಅಲ್ವಾ? ನನ್ನ ಕಣ್ಣು ನೋಡ್ತಾ ಇದೆ, ನನ್ನ ಕಿವಿ ಕೇಳಿಸ್ಕೊಂತಾ ಇದ್ದೀನಿ ಅಂತ. ಆದ್ರೆ ಈ ಕಿವಿ ಕೆಲಸ ಮಾಡೋದಕ್ಕೆ ಯಾವ ಶಕ್ತಿ ಇರೋದ್ರಿಂದ ಅದಾಗ್ತಾ ಇದೆ? ಯಾವ ಶಕ್ತಿ ಅಲ್ವಾ? ಚೈತನ್ಯ ಶಕ್ತಿ, ಆತ್ಮ ಶಕ್ತಿ. ಅದಿದ್ರೆ ಇದು ಕೆಲಸ ಮಾಡುತ್ತೆ. ಹಾಗಾಗಿ ಅದು ಕೆಲಸ ಮಾಡ್ದಂಗ ಇದು ಕೆಲಸ ಮಾಡ್ದಂಗ, ಅದು ಕೆಲಸ ಮಾಡಿ ಅದ್ರ ಮೂಲಕ ಅದ್ರ ಮೂಲಕ ಇದು ಕೆಲಸ ಇದು ಮಾಡ್ದಂಗೆ. ಕೆಲಸ ಮಾಡ್ದಂಗೆ ಎರಡೂ ಇರ್ಬೇಕು. ಇದಿಲ್ಲ ಅಂದ್ರೂ ಅದೊಂದಿದ್ದು ಏನು ಮಾಡಕ್ಕಾಗಲ್ಲ. ಎಕ್ಸ್ಪ್ರೆಸ್ ಮಾಡಕ್ ಒಂದು ಮೀಡಿಯಾ ಬೇಕಲ್ವಾ, ಒಂದು ಮಾಧ್ಯಮ ಬೇಕಲ್ವಾ ಎಕ್ಸ್ಪ್ರೆಸ್ ಮಾಡೋದಕ್ಕೆ. ಯಾಕಂದ್ರೆ ಎನರ್ಜಿಗೆ ಅದು ಏನೋ ಇದು ಮಾಡಕ್ಕಾಗಲ್ಲ. ಈಗ ನಮ್ಮ ಮನೆಯಲ್ಲಿ ಮಿಕ್ಸಿ ಇದೆ ಅಂತ ಇಟ್ಕೊಳ್ಳಿ, ಕರೆಂಟ್ ಇದೆ, ಅದ್ರ ಬಗ್ಗೆ ಮಿಕ್ಸಿ ಅನ್ನೋದು ಏನೋ ಒಂದು ಇದ್ರೆ ಅಲ್ವಾ ಅದು ರನ್ ಮಾಡಕ್ಕೆ. ಆ ತರ ಸಾಫ್ಟ್ವೇರ್ ಇರಬೇಕು, ಹಾರ್ಡ್ವೇರ್ ಇರ್ಬೇಕು. ಹಾರ್ಡ್ವೇರ್ ಇರಬೇಕು ಅಲ್ವಾ? ಕಣ್ಣಿಗೆ ಕಾಣೋದು ಇರಬೇಕು, ಕಣ್ಣಿಗೆ ಕಾಣ್ದಿರೋದು ಇದೆ ನಮ್ಮಲ್ಲಿ. ಕಣ್ಣಿಗೆ ಕಾಣ್ತಿರೋದು ದೇಹ ಇದೆ, ಕಣ್ಣಿಗೆ ಕಾಣದೇ ಇರೋ ಒಂದು ಆತ್ಮನೂ ಇದೆ. ಎರಡೂ ಇದ್ರೇನೆ ಕೆಲಸ. ಆದ್ರೆ ನಾವು 100% ಯಾವ್ದನ್ನ ನಾವು ಗಮನ ಕೊಡ್ತಿದೀವಿ?
ದೇಹದ ಕಡೆಗೆ ಜಾಸ್ತಿ ಕಾಣ್ತಾ ಗಮನ ಇರೋದೇ, ಕೊಡ್ತಾರೆ. ಕಣ್ಣಿಗೆ ಕಾಣ್ತಾ ಇರೋದೇ ನಾನು ಅಂತ ಸೀಮಿತ ಮಾಡ್ಕೊಂಡು ಅಲ್ಲೇ ಬೌಂಡ್ರಿ ಹಾಕೊಂಡು ಚೆನ್ನಾಗಿ ಅಲ್ಲೇ ಸರ್ಕಲ್ ಮಾಡ್ಕೊಂಡು ಅದರಲ್ಲೇ ಇದ್ದು ಬಿಟ್ಟಿದೀವಿ. ವರ್ಬಲೈಸೇಷನ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀವಿ. ಚೆನ್ನಾಗಿ ಅರಾಲ್ಡೆಟ್ಟು ಇನ್ನು ಏನೇನ್ ಇದೆಯೋ ಗಟ್ಟಿಯಾಗಿರೋದು ಅಂತದೆಲ್ಲ ಅಂಟ್ಕೊಂಡು ಅಲ್ಲೇ ಇದ್ಬಿಟ್ಟಿದೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.